ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್. ಗೌರಿ ಕಲ್ಯಾಣ ಇಂದಿನ ಸಂಚಿಕೆ ಅಂದರೆ 27ನೇ ತಾರೀಕಿಂದು ಇಲ್ಲೇನಾಗುತ್ತೆ, ಗೌರಿನ ರೆಡಿ ಮಾಡ್ಕೊಂಬರ್ತೀನಿ ಅಂತ ಅಂದ್ಬಿಟ್ಟು ಶಾರದಮ್ಮವ್ರು ಕರ್ಕೊಂಡು ಹೋಗಿರ್ತಾರೆ. ಅವ್ರ ಹೊತ್ತಿಗೆ ಯಾವ ರೀತಿ ರೆಡಿಯಾಗಿ ಬರಬೇಕು ಅಂತ ಅಂದ್ಬಿಟ್ಟು ಶಾರದಮ್ಮವ್ರು ಕರ್ಕೊಂಡೋಗಿ ರೆಡಿ ಮಾಡ್ಕೊಂಡು ಗೌರಿನ ಕರ್ಕೊಬರ್ತಾರೆ. ಗೌರಿನ ರೇಷ್ಮೆ ಸೀರೆ ಚೆನ್ನಾಗಿರೋ ಸೀರೆ ಎಲ್ಲ ಉಡಿಸಿ ಮತ್ತು ಒಡವೆ ಎಲ್ಲ ಹಾಕ್ಕೊಂಡು ಕರ್ಕೊಂಬರ್ತಾರೆ. ಅವಳು ನೋಡಿದ್ರೆ ನಿಜವಾಗ್ಲೂ ಮಹಾಲಕ್ಷ್ಮಿ ಥರ ಕಾಣಿಸ್ತಾ ಇರ್ತಾಳೆ. ಅದೇ ರೀತಿ ಕರ್ಕೊಂಬರ್ತಾರೆ. ಅವಳು ಬರ್ತಾ ಇರ್ಬೇಕಾದ್ರೆ ವಿವೇಕ್ ನೋಡ್ಬಿಟ್ಟು ಶಾಕ್ ಆಗಿಬಿಡ್ತಾನೆ. ಗೌರಿ ಇಷ್ಟು ಚೆನ್ನಾಗಿ ರೆಡಿಯಾಗಿ ಬರ್ತಿದ್ದಾಳೆ ಅಂದ್ಬಿಟ್ಟು ವಿವೇಕ್ ನೋಡಿ ಶಾಕ್ ಆಗ್ತಾನೆ. ಆಮೇಲೆ ಸರಿ ಅಂದ್ಬಿಟ್ಟು ಗೌರಿ ಕೆಳಗಡೆ ಬರ್ತಾಳೆ. ಕೆಳಗಡೆ ಬಂದಿದ ತಕ್ಷಣ ಗೌರಿ ರೆಡಿಯಾಗಿದ್ದಾಳೆ, ವ್ರತ ಮಾಡೋಕ್ಕೆ ತಯಾರಾಗಿ ಬಂದಳು ಅಂತ ಅಂದ್ಬಿಟ್ಟು ಎಲ್ಲರೂ ಹೇಳ್ತಾರೆ. ಆವಾಗ ದಿನ ಬಂದವ್ರಿಗೆ ನಮಸ್ಕಾರ ಮಾಡ್ತಾಳೆ. ಆವಾಗ ದಿನ ಬಂದವರು, ನಮ್ಮ ಮನೆ ಮಹಾಲಕ್ಷ್ಮಿ ಇದ್ದಂಗೆ ಇದೆಯಮ್ಮ, ಈ ಮನೆ ಮಹಾಲಕ್ಷ್ಮಿನೇ ನೀನು ಅಂತ ಅಂದ್ಬಿಟ್ಟು ಅಂತಾರೆ. ಆಮೇಲೆ ಚಕ್ರವರ್ತಿ ಅವರೆಲ್ಲರೂ ಮಹಾಲಕ್ಷ್ಮಿ ಥರನೇ ಕಾಣಿಸ್ತಾ ಇದೆಯಮ್ಮ ನೀನು ಅಂತ ಅಂದ್ಬಿಟ್ಟು ಎಲ್ಲರೂ ಹೊಗಳುತ್ತಾರೆ. ಸರಿ ಅಂದ್ಬಿಟ್ಟು ಬನ್ನಿ ಇವರು ಪುರೋಹಿತರು, ಬನ್ನಿ ವ್ರತ ಮಾಡೋರು ಯಾರು ಕೂತ್ಕೊ ಬನ್ನಿ ಅಂತ ಅಂದ್ಬಿಟ್ಟು ಕರೀತಾರೆ. ಆವಾಗ ಗೌರಿನ ಬಾಮ್ಮ ಗೌರಿ ಕೂತ್ಕೋ ಅಂತ ಹೇಳ್ಬಿಟ್ಟು ಶಾರದಮ್ಮವ್ರು ಇನ್ನೇನು ಕೂರಿಸ್ಬೇಕು ಅಷ್ಟರಲ್ಲಿ ಕಾಂತಲಕ್ಷ್ಮಿ ಮತ್ತು ಚಿನ್ನು ಇಬ್ಬರು ಬರ್ತಾರೆ. ಇಬ್ಬರು ಬಂದು ಗೌರಿ ಅಂದಾಗ ಅಮ್ಮ ಅಂತಾಳೆ. ಆಮೇಲೆ ಬಾಗ್ನ ತಂದಿರ್ತಾರಲ್ಲ ಗೌರಿ ಕೈ ಕೊಡ್ತಾರೆ. ಗೌರಿ ಕೈ ಕೊಟ್ಬಿಟ್ಟು, ಅಯ್ಯೋ ಗೌರಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆಯಮ್ಮ, ಮಹಾಲಕ್ಷ್ಮಿ ಥರನೇ ಕಾಣ್ತಾ ಇದೆಯಾ, ಅಂದೇ ದೃಷ್ಟಿ ಆಗುತ್ತೆ, ಅಮ್ಮ ದೃಷ್ಟಿ ತೆಗೆದುಬಿಡಿ ಅಂದಾಗ ಗೌರಿಗೆ ದೃಷ್ಟಿ ತೆಗಿತೀನಿ ಬಿಡಿ ನಾನು ಅಂತಂದ್ಬಿಟ್ಟು ಶಾರದಮ್ಮನ ಅಂತಾರೆ. ಅವಾಗ ನಂದೇ ದೃಷ್ಟಿ ಆಗುತ್ತೆ ಕಣ ಗೌರಿ ಅಂತ ಅಂದ್ಬಿಟ್ಟು ಕಾಂತಲಕ್ಷ್ಮಿ ಹೇಳ್ತಾರೆ. ಅವಾಗ ಅಮ್ಮ ಈ ಥರ ನನ್ನನ್ನು ತಯಾರು ಮಾಡಿರೋದು ಅಜ್ಜಿ, ನೀವೇನೇ ಒಗಳಿಗೆ ಹೇಳ್ಬೇಕಾದ್ರೆ ಅಜ್ಜಿಗೆ ಹೇಳ್ಬೇಕು, ಅಜ್ಜಿನೇ ನಾನು ಹಿಂಗೆ ರೆಡಿ ಮಾಡಿರೋದು ಅಂತಂದ್ಬಿಟ್ಟು ಗೌರಿ ಹೇಳ್ತಾಳೆ. ಅವಾಗ ಕಾಂತಲಕ್ಷ್ಮಿ ಶಾರದಮ್ಮನ ಅಮ್ಮವ್ರೆ ತುಂಬ ಚೆನ್ನಾಗಿ ಗೌರಿನ ರೆಡಿ ಮಾಡಿದ್ದೀರಾ, ತುಂಬ ಲಕ್ಷಣವಾಗಿ ಕಾಣಿಸ್ತಾ ಇದ್ದಾಳೆ ಅಂತ ಅಂದ್ಬಿಟ್ಟು ಕಾಂತಲಕ್ಷ್ಮಿಯವ್ರು ಶಾರದಮ್ಮವ್ರಿಗೆ ಹೇಳ್ತಾರೆ. ನಮ್ಮ ಮನೆ ಸೊಸೆ ಅಲ್ವಾ, ನಾವು ರೆಡಿ ಮಾಡಲೇಬೇಕಲ್ವಾ ಅಂತ ಅಂದ್ಬಿಟ್ಟು ಶಾರದಮ್ಮವ್ರು ಅಂತಾರೆ. ಆಮೇಲೆ ಗೌರಿಗೆ ಬಾಗ್ನ ಕೊಡ್ತಾರಲ್ಲ, ಆವಾಗ ಚಂಚಲ ಅಲ್ಲಿ ಬರ್ತಾಳೆ. ಇವರು ಕಾಂತಲಕ್ಷ್ಮಿ ಬಾಗ್ನ ಕೊಡುವಾಗ, ಏನು ಗೌರಿ ತುಂಬ ಭಾರ ಇದೆ ಅನಿಸುತ್ತಲ್ವಾ, ಇಟ್ಕೊಳ್ಳೋ ಕಷ್ಟ ಆಗ್ತಿರ್ಬೋದು, ಏನಿರ್ಬೋದು ಅದರಲ್ಲಿ, ತುಂಬ ಭಾರವಾದ ಏನಾರು ತಂದಿದ್ದಾರಾ ಅಂತ ಅಂದ್ಬಿಟ್ಟು ಚಂಚಲ ಒಂಥರ ಮಾತಾಡ್ತಾಳೆ. ಆವಾಗ ಕಾಂತಲಕ್ಷ್ಮಿ ಏನೋ ಮಾತಾಡೋ ಸುಮ್ಮನೆ ಇರ್ತಾರೆ. ಆವಾಗ ಚಿನ್ನ ಕೋಪ ಬಂದ್ಬಿಡುತ್ತೆ. ಅಯ್ಯೋ ಆಂಟಿ, ಅದರಲ್ಲೇ ತುಂಬ ಭಾರ ಇಲ್ಲ ಬಿಡಿ, ನೀವು ತಾಳಿನೇ ಭಾರ ಅಂತ ಬಿಚ್ಚಿಟ್ಟಿದ್ದೀರಲ್ಲ, ಅಷ್ಟೊಂದು ಇದೇನು ಭಾರ ಇಲ್ಲ, ಈ ಭಾರದ ನಿಮಗೆಲ್ಲ ಗೊತ್ತಾಗಲ್ಲ ಬಿಡಿ ಅಂತ ಚಿನ್ನು ಚಂಚಲಾಗಿ ಹೇಳ್ತಾಳೆ. ಆವಾಗ ಕಾಂತಲಕ್ಷ್ಮಿ, ಈ ಚಿನ್ನು ದೊಡ್ಡವ್ರ ಇದ್ದಾರೆ ಮಾತಾಡ್ಬಾರ್ದು ಸುಮ್ಮನೆ ಇರೋದಾಗ, ಮತ್ತು ಅವರು ಅಂದಾಗ ಸುಮ್ಮನೆ ಇರ್ತೀಯಾ ಅಂತ ಅಂದ್ಬಿಟ್ಟು ಕಾಂತಲಕ್ಷ್ಮಿ ಚಿನ್ನನ ಸುಮ್ಮನೆ ಇರಿಸ್ಬಿಡ್ತಾರೆ. ಚಿನ್ನು ಸುಮ್ಮನೆ ಇರ್ತಾಳೆ. ಸರಿ ಅಂದ್ಬಿಟ್ಟು ಬನ್ನಿಮ್ಮ ವ್ರತ ಮಾಡೋರು ಕೂತ್ಕೊ ಬನ್ನಿ ಅಂತ ಅಂದ್ಬಿಟ್ಟು ಪುರೋಹಿತರು ಮತ್ತೆ ಕರೀತಾರೆ. ಅವಾಗ ಗೌರಿ ಕೂತ್ಕೊಂಡು ವ್ರತ ಮಾಡ್ತಾಳೆ. ಪುರೋಹಿತರು ಅಮ್ಮನವ್ರಿಗೆ ಶ್ಲೋಕ ಹೇಳ್ತಾ ಇರ್ತಾರೆ. ಹೇಳ್ತಿರ್ಬೇಕಾದ್ರೆ ಸ್ವಲ್ಪ ಅವ್ರಿಗೆ ಕೆಮ್ಮು ಬಂದ್ಬಿಡುತ್ತೆ. ಕೆಮ್ಕೊಂಡು ಹೇಳ್ತಾ ಇರ್ತಾರೆ. ಆ ಶ್ಲೋಕನ ಕೆಮ್ತಾ ಇರಬೇಕಾದ್ರೆ ಗೌರಿ ಆ ಶ್ಲೋಕ ಪೂರ್ತಿ ಮಾಡ್ತಾಳೆ. ಪೂರ್ತಿ ಮಾಡಿದ ತಕ್ಷಣ ಆವಾಗ ಪುರೋಹಿತರು ಎಲ್ಲರಿಗೂ ತುಂಬಾ ಖುಷಿಯಾಗುತ್ತೆ. ದೀನ್ ಬಂದವ್ರಿಗೆ, ಚಕ್ರವರ್ತಿಯವ್ರಿಗೆ, ಆಶಾ, ಜ್ಞಾನೇಶು ಎಲ್ಲರಿಗೂ ಖುಷಿಯಾಗುತ್ತೆ. ಅದೇ ಸಮಯಕ್ಕೆ ಶ್ಯಾಮ್ಗೆ ಯಾವುದೋ ಫೋನ್ ಬರುತ್ತೆ. ಫೋನ್ ತೊಗೊಂಡು ಮತ್ತೆ ಆಚೆ ಒಳಗೆ ಬರ್ತಾರೆ. ಚಿನ್ನು ಇದೆಲ್ಲ ನೋಡ್ತಾ ಇರ್ತಾಳೆ. ಆಮೇಲೆ ಎಲ್ಲರೂ ತುಂಬ ಖುಷಿ ಪಡ್ತಾರೆ. ಶಾರದಮ್ಮವ್ರು ಎಲ್ಲರೂ ಖುಷಿ ಪಡ್ತಾರೆ. ಗೌರಿ ಶ್ಲೋಕ ಹೇಳ್ತಿರೋದಕ್ಕೆ ಖುಷಿ ಪಡ್ತಾರೆ. ಆಮೇಲೆ ಸರಿ ಅಂತ ಹೇಳ್ಬಿಟ್ಟು ಪುರೋಹಿತರು ಹಾಗೆ ಹೇಳ್ತಾರೆ, ಅಲ್ಲಮ್ಮ ನಮಗಿದು ನಮಗೆ ಬಂದಿರೋ ಕೆಲಸ ಇದು, ನಾವು ಅಮ್ಮನವ್ರಿಗೆ ಶ್ಲೋಕ ಹೇಳೋದಾಗಲಿ ಪೂಜೆ ಮಾಡೋದಾಗಲಿ ನಮಗೆ ಬಂದಿರೋದಿದು, ನಾವು ಕಲ್ತಿದ್ದೀವಿ, ನಾವು ಮಾಡ್ತೀವಿ, ಆದರೂ ನೀನು ಹೆಂಗಮ್ಮ ಇದೆಲ್ಲ ಕಲ್ತಿದ್ದೀಯಾ, ತುಂಬ ಚೆನ್ನಾಗಿ ಶ್ಲೋಕ ಹೇಳಿದೆ ಅಮ್ಮ, ಅಮ್ಮನವ್ರ ಶ್ಲೋಕನ ಪೂರ್ತಿ ಮಾಡಿದೆ ನೀನು, ಅಮ್ಮನವ್ರ ಆಶೀರ್ವಾದ ನಿಂಗೆ ಸಿಗ್ಲಮ್ಮ ಅಂತ ಅಂದ್ಬಿಟ್ಟು ಪುರೋಹಿತರು ಹೇಳ್ತಾರೆ. ಆವಾಗ ಕಾಂತಲಕ್ಷ್ಮಿ, ಅಯ್ಯೋ ಪುರೋಹಿತರೆ, ನಮ್ಮ ಬೀದಿಲಿ ಯಾರೇ ಪೂಜೆ ಮಾಡಲಿ ಅಲ್ಲಿ ಹೋಗಿ ನಮ್ಮ ಗೌರಿ ನೋಡಿಕೊಂಡು ಶ್ಲೋಕ ಎಲ್ಲ ಕಲ್ತ್ಕೊಂಡು ಬಂದಿದ್ದಾಳೆ, ಅವಳು ಚೆನ್ನಾಗಿ ಶ್ಲೋಕ ಹೇಳ್ತಾಳೆ ಅಂತ ಅಂದ್ಬಿಟ್ಟು ಕಾಂತಲಕ್ಷ್ಮಿ ಹೇಳ್ತಾರೆ. ತುಂಬ ಒಳ್ಳೇದಮ್ಮ, ದೇವ್ರು ನಿಂಗೆ ಒಳ್ಳೇದು ಮಾಡಲಿ ಅಂತ ಅಂದ್ಬಿಟ್ಟು ಪುರೋಹಿತರು ಹೇಳ್ತಾರೆ. ಆಮೇಲೆ ಸರಿ ಅಂದ್ಬಿಟ್ಟು ಪೂಜೆ ಸಂಪೂರ್ಣ ಆಗಿದೆ, ಒಂದು ಕೆಲಸ ಮಾಡಿ ಎಲ್ಲರೂ ನಿಮ್ಮ ಗಂಡದಿರ ಕೆಳಗೆ ಅಕ್ಷತೆ ಕೊಟ್ಬಿಟ್ಟು ಅವ್ರ ಆಶೀರ್ವಾದ ತೊಗೊಂಡು ಅಕ್ಷತೆ ಹಾಕಿಸ್ಕೊಳ್ಳಿ ಅಂತ ಪುರೋಹಿತರು ಹೇಳ್ತಾರೆ. ಸರಿ ಅಂತ ಹೇಳ್ಬಿಟ್ಟು ಪಾಪ ಆಶಾ ಅವ್ರು ಎಲ್ಲರಿಗೂ ಅಕ್ಷತೆ ಕೊಟ್ಕೊಂಡು ಬರ್ತಾರೆ. ಆವಾಗ ಅಕ್ಷತೆ ಕೊಟ್ಕೊಂಬಂದ್ಬೇಕಾರೆ ಮೊದಲು ಬಂದು ಶಾರದಮ್ಮವರು ದೀನ್ ಬಂದು ಕಾಲಿಗೆ ನಮಸ್ಕಾರ ಮಾಡ್ತಾರೆ. ದೀನ್ ಬಂದರು ದೀರ್ಘ ಸುಮಂಗಲಿ ಭವ ಅಂತಾರೆ. ಸ್ವಲ್ಪ ಕೆಮ್ತಾರೆ. ರೀ ಯಾಕೆ ಕೆಮ್ತಾ ಇದ್ದೀರಾ ಅಂತ ಶಾರದಮ್ಮವ್ರು ಕೇಳ್ತಾರೆ. ಏನಿಲ್ಲ ಶಾರದಾ, ಸ್ವಲ್ಪ ಅಷ್ಟೇ ರೀ, ಈ ಕೆಮ್ಮು ಪದೇ ಪದೇ ಬರ್ತಾ ಇದೆ, ನೀವು ತುಂಬ ಏನಾಗಲ್ಲ ಅಂತ ಹೇಳ್ಬಿಟ್ಟು ಬೇಜವಾಬ್ದಾರಿ ತೊಗೋತಾ ಇದ್ದೀರಾ, ಮೊದಲು ನೀವು ಇದನ್ನು ತೋರಿಸ್ಕೊಳ್ಳಿ, ಚಕ್ರವರ್ತಿ ಮೊದಲು ಇವ್ರನ್ನ ತೋರ್ಸಪ್ಪ ಅಂತ ಅಂದ್ಬಿಟ್ಟು ಶಾರದಮ್ಮರು ಹೇಳ್ತಾರೆ. ಆಯ್ತಮ್ಮ, ಸಂಜೆ ನಾನು ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ತೀನಿ ಅಪ್ಪನ ಅಂತ ಹೇಳ್ಬಿಟ್ಟು ಚಕ್ರವರ್ತಿ ಹೇಳ್ತಾರೆ. ಮೊದಲು ಆ ಕೆಲಸ ಮಾಡಪ್ಪ, ಮೊದಲು ಇವ್ರನ್ನ ಕರ್ಕೊಂಡು ಹೋಗಪ್ಪ ಅಂತ ಅಂದ್ಬಿಟ್ಟು ಶಾರದಮ್ಮವ್ರು ಚಕ್ರವರ್ತಿಗೆ ಹೇಳ್ತಾರೆ. ಸರಿ ಅಮ್ಮ ಅಂತ ಅಂತಾರೆ. ಸರಿ ಅಂದ್ಬಿಟ್ಟು ಅವ್ರ ಆಶೀರ್ವಾದ ತೊಗೊಂಡಾದ್ಮೇಲೆ ಸರಿತಾ ಬರ್ತಾರೆ. ಸರಿತಾ ಬಂದು ಚಕ್ರವರ್ತಿಯವ್ರ ಹತ್ರ ಆಶೀರ್ವಾದ ತೊಗೋತಾರೆ. ಅದಾದಮೇಲೆ ಆಶಾ ಮತ್ತು ಜ್ಞಾನೇಶು
ಅವರಾಣಿ ನಿನ್ಗೆ ಆಶೀರ್ವಾದ ಮಾಡ್ತೀನಿ, ನನಗೆ ಹೊಟ್ಟೆ ಸಾನೇ ಹಸ್ತೈತೆ, ಹೊಟ್ಟೆ ತುಂಬ ಊಟ ಹಾಕ್ತೀಯಾ ಅಂದಾಗ, ಆಯಿತು ರೀ ನೀವು ಮೊದಲು ಮರಿದಂಗೆ ಅಕ್ಷತೆ ಹಾಕಿ ನಾನು ನಿಮ್ಗೆ ಹೊಟ್ಟೆ ತುಂಬ ಊಟ ಹಾಕ್ತೀನಿ ಅಂದಾಗ, ಸರಿ ನೀನು ತುಂಬ ಚೆನ್ನಾಗಿರು, ನಿನ್ನ ದೀರ್ಘ ಸುಮಂಗಲಿ ಭವ, ನೀನು ಚೆನ್ನಾಗಿರು, ಎಲ್ಲರೂ ಚೆನ್ನಾಗಿ ನೋಡ್ಕೊ ಅಂತ ಆಶೀರ್ವಾದ ಮಾಡ್ತಾರೆ. ಅವಾಗ ಆಶಾ ಆಯಿತು ರೀ ನಾನು ಚೆನ್ನಾಗಿರ್ತೀನಿ, ಎಲ್ಲರೂ ಚೆನ್ನಾಗಿ ನೋಡ್ಕೋತೀನಿ ಅಂತ ಆಶಾ ಹೇಳ್ತಾರೆ. ಅಷ್ಟರಲ್ಲಿ ಕಾಂತಮ್ಮರು ನಾನು ಹೊಡ್ತೀನಿ ಅಂತ ಹೊಡ್ತಾರೆ. ಅಷ್ಟರಲ್ಲಿ ಗೌರಿ ಅಮ್ಮ ನಿಮ್ಮ ಅಮ್ಮಂಗೆ ಬಾಗ್ನ ಕೊಡು ಅಂತ ಹೇಳ್ಬಿಟ್ಟು ಶಾರದಮ್ಮರು ಹೇಳ್ತಾರೆ. ಸರಿ ಅಂದ್ಬಿಟ್ಟು ಗೌರಿ ಅರ್ಶಿನ ಕುಂಕುಮ ಕೊಟ್ಟು ಅವ್ರ ಅಮ್ಮಗೆ ಸೀರೆ ಕೊಡ್ತಾಳೆ. ಅವಾಗ ಕಾಂತಮ್ಮರು, ಗೌರಿ ಇಷ್ಟು ದುಬಾರಿ ಸೀರೆ ನನಗೆ ಬೇಡ ಗೌರಿ ಅಂದಾಗ, ಇಲ್ಲ ಕಾಂತಮ್ಮರೆ ತೊಗೊಳ್ಳಿ, ನಿಮ್ಮ ಮಗಳು ಮೊದಲು ವರಮಹಾಲಕ್ಷ್ಮಿ ಅಮ್ಮನ ವ್ರತ ಮಾಡಿದ್ದಾಳೆ, ಅವಳು ಖುಷಿಯಾಗಿ ಕೊಡ್ತಾ ಇದ್ದಾಳೆ, ಬೇಡ ಅಂತ ಹೇಳ್ಬೇಡಿ, ನಿಮ್ಮ ಪ್ರೀತಿ ಮುಂದೆ ಇದು ಯಾವುದೂ ದುಬಾರಿ ಅಲ್ಲ, ತೊಗೊಳ್ಳಿ ಅಂದಾಗ, ಇಲ್ಲ ನನಗೆ ಇದು ಬೇಡ ಅಂತ ಅಂದ್ಬಿಟ್ಟು ಕಾಂತಲಕ್ಷ್ಮಿ ಹೇಳ್ತಾರೆ. ಪರವಾಗಿಲ್ಲ ನಿಮ್ಮ ಮಗಳು ಪ್ರೀತಿಯಿಂದ ತಂದು ಕೊಡ್ತಿದ್ದಾಳೆ, ಬೇಡ ಅಂತ ಹೇಳ್ಬೇಡಿ ಕಾಂತಮ್ಮ, ದಯವಿಟ್ಟು ತೊಗೊಳ್ಳಿ ನೀವು ಅಂತ ಅಂದ್ಬಿಟ್ಟು ಶಾರದಮ್ಮರು ಹೇಳ್ತಾರೆ. ಸರಿ ಅಂದ್ಬಿಟ್ಟು ಕಾಂತಲಕ್ಷ್ಮಿಯವರು ಅದನ್ನು ತೊಗೊಂಡು, ಸರಿ ನಾನು ಬರ್ತೀನಿ ಹಳೆಯಂದಿರೇ ಬರ್ತೀನಿ, ನೀವಿಬ್ಬರು ಖುಷಿಯಾಗಿರಿ ಬರ್ತೀನಿ ಅಂತ ಹೇಳ್ಬಿಟ್ಟು ಅಂತಾರೆ. ಅಷ್ಟರಲ್ಲಿ ಗೌರಿ ನಿಮ್ಮ ಅಮ್ಮನ ಹತ್ರ ಆಶೀರ್ವಾದ ತೊಗೋಬೇಕಮ್ಮ, ತೊಗೊಳ್ಳಿ ಅಂತ ಅಂದ್ಬಿಟ್ಟು ಶಾರದಮ್ಮ ಹೇಳ್ತಾರೆ. ಅವಾಗ ಗೌರಿ ಅವ್ರ ಅಮ್ಮನ ಕಾಲಿಗೆ ಬಿದ್ದು ಆಶೀರ್ವಾದ ತೊಗೋತಾಳೆ. ಅವಾಗ ನೀನು ನಿನ್ನ ಗಂಡ ಈ ಮನೇಲಿ ಸುಖವಾಗಿ ಸಂತೋಷವಾಗಿ ನಗ್ನಗ್ತಾ ಎಲ್ಲರೂ ನಿಮ್ಮ ಕುಟುಂಬದವ್ರು ಎಲ್ಲರ ಜೊತೆನೂ ಚೆನ್ನಾಗಿರಮ್ಮ, ನಿಮ್ಮ ಮನೆಯವ್ರು ಎಲ್ಲರೂ ಚೆನ್ನಾಗಿ ನೋಡ್ಕೋಬೇಕು ನೀನು ಅಂತಂದ್ಬಿಟ್ಟು ಕಾಂತಮ್ಮರು ಗೌರಿಗೆ ಆಶೀರ್ವಾದ ಮಾಡಿ ಸರಿ ಬರ್ತೀನಿ ಅಂತ ಎಲ್ಲರೂ ಹೇಳಿ ಅಲ್ಲಿಂದ ಹೊಡ್ತಾರೆ. ಆಮೇಲೆ ಸರಿತಾ ಹತ್ರ ಬಂದು ಬೀಗ್ರೆ ಬರ್ತೀನಿ ಅಂತಾರೆ. ಅಯ್ಯಮ್ಮ ಮುಖ ಹಿಂಗೆ ತಿರುಗಿಸ್ಕೋತಾರೆ ಸರಿತಾ. ಆಮೇಲೆ ಸರಿ ಅಂದ್ಬಿಟ್ಟು ದೀಪಂದವ್ರಿಗೆ ಚಕ್ರವರ್ತಿ ಅವ್ರಿಗೆಲ್ಲ ಹೇಳ್ಬಿಟ್ಟು ಅಲ್ಲಿಂದ ಕಾಂತಲಕ್ಷ್ಮಿ ಚಿನ್ನು ಇಬ್ಬರು ಹೊಂಟ್ಬಿಡ್ತಾರೆ. ಆಮೇಲೆ ಸರಿ ಅಂದ್ಬಿಟ್ಟು ಬಂದಿರೋರಿಗೆಲ್ಲ ಅರ್ಶಿನ ಕುಂಕುಮ ಕೊಡಮ್ಮ ಅಂತ ಹೇಳ್ಬಿಟ್ಟು ಶಾರದಮ್ಮ ಎಲ್ರಿಗೂ ಅರ್ಶಿನ ಕುಂಕುಮ ಕೊಟ್ಟು ಎಲ್ಲರಿಗೂ ಮುತ್ತೈದೆಯರಿಗೆ ಎಲ್ರಿಗೂ ಫಲ ತಾಂಬೂಲ ಎಲ್ಲ ಕೊಡ್ತಾರೆ. ಎಲ್ಲ ಆದಮೇಲೆ ಸರಿ ಎಲ್ಲ ಹೊರಟಾದ್ಮೇಲೆ ಸರಿ ಅಮ್ಮ ಇವಾಗ ಪೂಜೆ ಸಂಪೂರ್ಣ ಆಯಿತು, ಒಂದು ಕೆಲಸ ಮಾಡಿ ನೀವು ನಿಮ್ಮ ಗಂಡದಿರ ಕೈಲಿ ಅಕ್ಷತೆ ಕೊಟ್ಟು ಅವ್ರ ಆಶೀರ್ವಾದ ತೊಗೋಬೇಕು ಅಂತ ಪುರೋಹಿತರು ಹೇಳಿರ್ತಾರಲ್ಲ. ಸರಿ ಅಂದ್ಬಿಟ್ಟು ಎಲ್ಲರೂ ಆಶೀರ್ವಾದ ತೊಗೋತಾರೆ. ಶಾರದಮ್ಮರು ಮತ್ತು ದೀನಬಂಧುವರು ಶಾರದಮ್ಮವ್ರಿಗೆ ಆಶೀರ್ವಾದ ಮಾಡ್ತಾರೆ. ಸರಿತಾ ಅವ್ರಿಗೆ ಚಕ್ರವರ್ತಿಯವರು ಆಶೀರ್ವಾದ ಮಾಡ್ತಾರೆ. ಮೋನಿಕಾ ಅನಿಕೇತ್ ಹತ್ರ ಆಶೀರ್ವಾದ ತೊಗೋತಾಳೆ. ಮತ್ತು ಆಶಾ ಅವರು ಜ್ಞಾನೇಶ್ ಹತ್ರ ಆಶೀರ್ವಾದ ತೊಗೋತಾರೆ. ಇನ್ನು ಉಳ್ಕೊಂಡಿರೋದು ವಿವೇಕ್ ಮತ್ತು ಗೌರಿ. ಆವಾಗ ಶಾರದಮ್ಮರು, ಗೌರಿ ಹೋಗಮ್ಮ ನೀನು ವಿವೇಕ್ ಹತ್ರ ಆಶೀರ್ವಾದ ತೊಗೋಗಮ್ಮ, ಅಕ್ಷತೆ ಹಾಕ್ಸ್ಕೊಂಡು ಅಂತ ಅಂದ್ಬಿಟ್ಟು ಶಾರದಮ್ಮರು ಹೇಳ್ತಾರೆ. ಸರಿ ಅಜ್ಜಿ ಅಂತ ಗೌರಿ ಬರ್ತಾಳೆ. ಬಂದ್ಬಿಟ್ಟು, ರೀ ನನಗೆ ಆಶೀರ್ವಾದ ಮಾಡಿ, ಈ ಮನೇಲಿ ನಾವಿಬ್ಬರು ಗಂಡ ಹೆಂಡತಿಯಾಗಿ ಸುಖವಾಗಿ ಸಂತೋಷವಾಗಿ ಈ ಮನೆಯವ್ರ ಜೊತೆಲ್ಲ ಖುಷಿಯಾಗಿರೋಕ್ಕೆ ಥರ ನನಗೆ ಆಶೀರ್ವಾದ ಮಾಡಿರಿ ಅಂತ ಅಂದ್ಬಿಟ್ಟು ನಮಸ್ಕಾರ ಮಾಡ್ಕೊಳ್ಳೋಕ್ಕೆ ಕಾಲಿಗೆ ಆಶೀರ್ವಾದ ತೊಗೊಳಕ್ಕೆ ಹೋಗ್ತಾಳೆ. ಆದರೆ ವಿವೇಕು ಪೂಜೆ ನಿಂದು ಫಲಿತಾಂಶ ನಂದು ಅಂತ ಹೇಳಿರ್ತಾನಲ್ಲ, ಅದೇ ಥರನೇ ಮಾಡಿಬಿಡ್ತಾನೆ. ಗೌರಿ ಆಸೆ ಎಲ್ಲ ನುಚ್ಚು ನೂರು ಹಾಕೋಗುತ್ತೆ. ತನ್ನ ಕೈಲಿದ್ದಿದ್ದ ಅಕ್ಷತೆನ ಗೌರಿ ತಲೆ ಮೇಲೆ ಹಾಕ್ತಲೇ ಅವಳ ಆಶೀರ್ವಾದ ಮಾಡ್ದಲೇ ಅಕ್ಷತೆ ಎಲ್ಲ ನೆಲಕ್ಕೆ ಹಾಕ್ಬಿಡ್ತಾನೆ. ಅಕ್ಷತೆ ಎಲ್ಲ ನೆಲಕ್ಕೆ ಪಾಲಾಗ್ಬಿಡುತ್ತೆ. ಗೌರಿ ಇದನ್ನು ನೋಡ್ಬಿಟ್ಟು ಕಣ್ಣಲ್ಲಿ ನೀರು ತುಂಬ್ಕೊಂಡ್ಬಿಡ್ತಾಳೆ. ಇದ್ಯಾಕೆ ಈ ಥರ ಮಾಡಿಬಿಟ್ರಲ್ಲ ಅಂದ್ಬಿಟ್ಟು ಜ್ಞಾಪಿಸ್ಕೊಂಡಿರ್ತಾಳೆ. ಪೂಜೆ ನಿಂದು ಫಲಿತಾಂಶ ನಂದು ಅಂತ ವಿವೇಕ್ ಹೇಳಿರ್ತಾನಲ್ಲ, ಅದನ್ನು ಜ್ಞಾಪಿಸ್ಕೊತಾಳೆ. ಈ ಥರ ಮಾಡೋಕ್ಕ ಇವ್ರು ಹೇಳಿದ್ದು, ನಾನೇನೋ ತಮಾಷೆ ಮಾಡ್ತಾರೆ ಅಂತ ತಿಳ್ಕೊಂಡೆ, ಈ ಥರ ಮಾಡಿದ್ರೆ ಇವರು ಅಂತ ಗೌರಿ ತುಂಬಾ ಬೇಜಾರಾಗ್ಬಿಡ್ತಾಳೆ. ತುಂಬಾ ಬೇಜಾರಾಗ್ಬಿಟ್ಟು ಎಲ್ಲರೂ, ವಿವೇಕ್ ಏನು ಮಾಡಿದೆ ನೀನು, ಅಕ್ಷತೆಲ್ಲ ನೆಲಕ್ಕೆ ಹಾಕ್ಬಿಟ್ಟಲ್ಲ ಯಾಕೆ ಅಂತ ಶಾರದಮ್ಮ ಕೇಳ್ತಾರೆ. ಆವಾಗ ಎಲ್ಲರೂ ನನಗೆ ಕ್ಷಮಿಸ್ಬಿಡಿ, ನನಗೆ ಆಶೀರ್ವಾದ ಮಾಡೋಕ್ಕೆ ಇಷ್ಟ ಇಲ್ಲ, ನನಗೆ ಮೇಯ್ನ್ ಇದೆಲ್ಲ ಇಷ್ಟನೇ ಇಲ್ಲ, ಇವಳು ಅಂದರೆ ನನಗೆ ಇಷ್ಟ ಇಲ್ಲ, ಅದಕ್ಕೆ ನಾನು ಆಶೀರ್ವಾದ ಮಾಡಲ್ಲ, ನನಗೆ ಈ ಪ್ರೀತಿ ಆಶೀರ್ವಾದ ಎಲ್ಲ ನನಗೇನೂ ಬೇಕಾಗಿಲ್ಲ, ನಾನು ಮಾಡಲ್ಲ ಅಂತ ಅಲ್ಲಿಂದ ವಿವೇಕ್ ಹೊಂಟ್ಬಿಡ್ತಾನೆ. ಅವಾಗ ಬಂದವರು ಮತ್ತು ಚಕ್ರವರ್ತಿಯವರು ವಿವೇಕ್ ಅಂತ ಶಾರದಮ್ಮರು ಕೂಡ ಕೂಗ್ಕೋತಾರೆ. ಆದರೆ ವಿವೇಕ್ ಇವ್ರ ಕಡೆ ಗಮನನೇ ಕೊಡಲ್ಲ, ಹೋಗ್ಬಿಡ್ತಾನೆ. ಗೌರಿಗೆ ತುಂಬ ಬೇಜಾರಾಗ್ಬಿಡುತ್ತೆ ಮನಸ್ಸಿಗೆ. ಗೌರಿ ಕಣ್ಣಲ್ಲಿ ನೀರು ತುಂಬ್ಕೊಂಡು ಅಳ್ತಾ ಇರ್ತಾಳೆ. ಚಂಚಲಂಗೆ ಖುಷಿ ಆಗ್ತಾ ಇರುತ್ತೆ, ವಿವೇಕ್ ಮಾಡಿದ್ದು ಒಳ್ಳೇದೆ ಅಂತ ಅಂದ್ಬಿಟ್ಟು ಚಂಚಲ ಖುಷಿ ಪಡ್ತಾ ಇರ್ತಾಳೆ. ಈ ಕಡೆ ಏನಾಗುತ್ತೆ, ಸರಿತವ್ರಿಗೂ ಖುಷಿ, ಯಾಕೆಂದರೆ ನನ್ನ ಮಗ ಯಾವುದೇ ಕಾರಣಕ್ಕೂ ನಿನಗೆ ಅಕ್ಷತೆ ಹಾಕಲ್ಲ, ಆಶೀರ್ವಾದ ಮಾಡಲ್ಲ ಅಂತ ಹೇಳಿರ್ತಾರಲ್ಲ, ಅದೇ ಥರ ಮಾಡಿಬಿಡ್ತಾನಲ್ಲ ವಿವೇಕು. ಸರಿತವ್ರು ಕೂಡ ಇದು ಒಳ್ಳೇದು ಅಂದ್ಕೊಂಡು ಅಯ್ಯಮ್ಮ ಸುಮ್ಮನೆ ಅವ್ರ ಪಾಡ್ಗವ್ರು ಇರ್ತಾರೆ. ಆಮೇಲೆ ಸರಿ ಅಂದ್ಬಿಟ್ಟು ವಿವೇಕ್ ರೂಮ್ಗೆ ಹೋಗ್ತಿದ್ದಂಗೆ ಗೌರಿ ಅಲ್ಲಿಗೆ ಹೋಗ್ತಾಳೆ. ಯಾಕೆ ಹಿಂಗೆ ಮಾಡಿದ್ರ ನೀವು ಅಂದಾಗ, ಏನು ಅಂದಾಗ, ಅಲ್ಲ ಯಾಕೆ ಹಿಂಗೆ ಮಾಡಿದ್ರ, ನನಗೆ ಆಶೀರ್ವಾದ ಮಾಡಿದಷ್ಟು ನಾನು ಏನು ಮಾಡಿದ್ದೀನಿ ನಿಮಗೆ ತಪ್ಪು, ಯಾಕೆ ಈ ಥರ ಮಾಡ್ತಿದ್ದೀರಾ ಅಂದಾಗ, ಫಸ್ಟ್ ಇದು ಇವರಿಬ್ಬರು ರೂಮ್ಗೆ ಹೋಗಿದ ತಕ್ಷಣ ದೀನಬಂಧುವ್ರು ಬಂದು ಇವ್ರು ಮಾತಾಡೋದೆಲ್ಲ ಕೇಳಿಸ್ಕೊಂಡ್ಬಿಡ್ತಾರೆ. ಪಾಪ ಅವ್ರು ಮೊದಲೇ ಹುಷಾರಿರಲ್ಲ, ಕೆಮ್ತಾ ಇರ್ತಾರಲ್ಲ, ಬಂದು ಕೇಳಿಸ್ಕೊಂಡ್ಬಿಡ್ತಾರಲ್ಲ, ಇವ್ರು ಮಾತಾಡೋದೆಲ್ಲ ಕೇಳಿಸ್ಕೊತಾರೆ. ಅವಾಗ ಯಾಕೆ ಹಿಂಗೆ ಮಾಡಿದ್ರ, ನಾನು ಏನಂತ ತಪ್ಪು ಮಾಡಿದ್ದೀನಿ ಅಂದಾಗ, ನೋಡೋ ಪುಣ್ಯವತಿ, ನಿನ್ಗೆ ಆಶೀರ್ವಾದ ಮಾಡೋಕ್ಕೆ ಇಷ್ಟ ಇಲ್ಲ, ಫಸ್ಟ್ ಆಫ್ ಆಲ್ ನೀನು ಅಂದ್ರೇ ನನಗೆ ಇಷ್ಟ ಇಲ್ಲ, ನಿನ್ಗೆ ಏನಂತ ಆಶೀರ್ವಾದ ಮಾಡ್ಬೇಕು ನಾನು ಅಂದಾಗ, ಏನು ಹೇಳ್ತಾ ಇದ್ದೀರಾ ನೀವು ಅಂದಾಗ, ಈ ಗೋಡೆ ಮಧ್ಯೆ ನಡೀತಿದ್ದು ನಮ್ಮ ಜಗಳ ಇವತ್ತು ಅಲ್ಲಿ ಜಗಳ ಆಗಂಗೆ ಮಾಡಿದ್ರ ನೀವು, ಎಲ್ಲರಿಗೂ ಗೊತ್ತಾಗಬೇಕು ಅಂತ ಅಲ್ಲಿ ಆ ಥರ ನಡ್ಕೊಂಡ್ರ ನೀವು, ನಾನು ಇಲ್ಲೆಲ್ಲ ಸಹಿಸ್ಕೊಂಡಿದ್ದೆ, ನಿಮ್ಮ ಪ್ರೀತಿ ಇಲ್ಲ, ನಿಮ್ಮ ವಿಶ್ವಾಸ ಇಲ್ಲ, ಏನೂ ಇಲ್ಲ, ಆದರೂ ನಾನು ಈ ರೂಮಲ್ಲೆಲ್ಲ ಸಹಿಸ್ಕೊಂಡಿದ್ದೆ, ನಮ್ಮ ರೂಮಲ್ಲಿ ಈ ಕೋಣೆಲಿ ಇದ್ದಿದ್ದನ್ನ ನೀವು ಇವತ್ತು ಅಲ್ಲೆಲ್ಲರ ಮುಂದೆ ತೋರಿಸಿದ್ರಲ್ಲ, ನನಗೆ ಎಷ್ಟು ಬೇಜಾರಾಗಿರ್ಬೋದು ಅಂದಾಗ, ನೋಡು ಎಲ್ಲರ ಮುಂದೆ ನಂಗೆ ನಾಟಕ ಆಡೋಕ್ಕೆ ಬರಲ್ಲ, ನಾನು ಹಿಂಗೆ ಇರ್ತೀನಿ ಅಷ್ಟೇ ಅಂದಾಗ, ಅಂದರೆ ಇಷ್ಟು ದಿವಸ ನೀವು ಮಾಡಿದ್ದೆಲ್ಲ ನಾಟಕನಾ ಅಂದಾಗ, ನಾಟಕ ಅಂತಲ್ಲ, ನಿನ್ನ ಜೊತೆ ಇರೋಕ್ಕೆ ಇಷ್ಟ ಇಲ್ಲ ಅಂತ ಬಲವಂತವಾಗಿ ಇದ್ದಿದ್ದೀವಿ ನಾನು ಅಂದಾಗ, ಅಂದರೆ
ಅಂದಾಗ ಹೌದು ನನಗೆ ಈ ಮದುವೆ ಆಗಲಿ ನೀನಾಗಲಿ ಯಾವುದೂ ಇಷ್ಟ ಇಲ್ಲ, ಬಲವಂತಕ್ಕೆ ಮದುವೆ ಆಗಿದ್ದೀನಿ, ಬಲವಂತವಾಗಿ ಜೀವನ ಮಾಡ್ತಾಯಿದ್ದೀನಿ, ಬಲವಂತಕ್ಕೆ ಸಂಸಾರ ಮಾಡ್ತಾಯಿದ್ದೀನಿ ಅಷ್ಟೇ, ನನಗೆ ಇದು ಯಾವುದೂ ಇಷ್ಟ ಇಲ್ಲ, ಮೊದಲು ನೀನು ಅಂದ್ರೇ ನನಗೆ ಇಷ್ಟ ಇಲ್ಲ ಅಂದಾಗ ಇಷ್ಟ ಇಲ್ವಾ, ಇಷ್ಟ ಇಲ್ದಲ್ಲ ಇಷ್ಟು ದಿವಸ ನನ್ನ ಜೊತೆ ಇದ್ರು ಅಂದಾಗ ಹೇಳೋದಲ್ಲ ಬಲವಂತಕ್ಕಿದ್ದೆ ಅಂತ ಅಂದಾಗ ಅಲ್ಲ ರೀ ನಮ್ಮಿಬ್ಬರು ಮದುವೆ ದೇವ್ರ ಬೇಸದ ಬಂಧ ಇದು, ನಿಮ್ಮ ಜೊತೆ ಸಪ್ತಪದಿ ತುಳಿಬೇಕಾರೆ ನಿಮ್ಮ ಮದುವೆ ಆಗ್ಬೇಕಾದ್ರೆ ನಾವಿಬ್ಬರು ಒಬ್ರನ್ನೊಬ್ರು ಅರ್ಥ ಮಾಡ್ಕೊಂಡು ಒಂದಾಗಿ ಬಾಳ್ತೀವಿ, ಕಷ್ಟ ಸುಖ ಇದ್ದರೆ ನಿಮ್ಮ ಜೊತೆ ಸಪ್ತಪದಿ ತುಳಿದಾಗ ಕಷ್ಟ ಸುಖ ಆಗಲಿ ನಾವಿಬ್ಬರು ಜೊತೆಲಿ ನಡ್ಕೊಂಡು ಹೋಗ್ತೀವಿ ಅಂತ ರೀ ನಾವು ಮಾತು ಕೊಟ್ಟು ಮದುವೆ ಆಗಿರೋದು ಅಂದಾಗ ಮಾತು ಕೊಟ್ಟಿರ್ಬೋದು ಹಂಗಂತ ಅಂದ್ಬಿಟ್ಟು ಅಂದಾಗ ಅಂದರೆ ಈ ಮದುವೆನೇ ನನಗೆ ಇಷ್ಟ ಇಲ್ವಲ್ಲ, ಇಷ್ಟ ಇಲ್ದಿದ್ದು ಮದುವೆ ಆಗಿರೋದಲ್ವ ನಾನು ಅಂತ ಅಂದ್ಬಿಟ್ಟು ವಿವೇಕ್ ಹೇಳ್ತಾರೆ. ಅಂದರೆ ಈ ಮದುವೆ ಇಷ್ಟ ಇಲ್ವಾ, ಹಂಗಾರೆ ನಾನು ಖುಷಿಯಾಗಿ ನಿಮ್ಮನ್ನು ಓಡ್ಬಂದು ಮದುವೆ ಆಗಿದ್ದೀನ, ನಾನು ಮದುವೆ ಆಗಬೇಕಾದ್ರೆ ಎಲ್ಲರಿಗೂ ಮರ್ಯಾದೆ ಹೋಗುತ್ತೆ ಅಂತ ನಾನು ಇಷ್ಟ ಇಲ್ದಿದ್ದು ಮನಸ್ಸಿಂದ ಮದುವೆ ಆಗಿರೋದು, ಕಷ್ಟಪಟ್ಕೊಂಡೆ ನಾನು ಮದುವೆ ಆಗಿರೋದು, ಆದರೆ ಇಷ್ಟಪಟ್ಟು ಇಲ್ಲಿದ್ದೀನಲ್ವ ನಿಮ್ಮ ಜೊತೆ ಅಂದಾಗ ನೀನು ಇಷ್ಟಪಟ್ಟಿರ್ಬೋದು, ಆದರೆ ನನಗೆ ಅದೇ ಕಷ್ಟ ಆಗ್ತಿದೆಯಲ್ಲ ಅಂತ ವಿವೇಕ್ ಹೇಳ್ತಾನೆ. ನಿಮಗೆ ಕಷ್ಟ ಆಗ್ತಿದೆಯಾ, ಏನು ಕಷ್ಟ ಆಗ್ತಿದೆ ಅಂದರೆ ನಿನ್ನ ಜೊತೆ ಇರೋದು ಕಷ್ಟ ಆಗ್ತಿದೆ ನನಗೆ ಅಂದಾಗ ಅಲ್ಲ ರೀ ನಾನು ಇವತ್ತು ಸಿಗ್ತದೆ ನಾಳೆ ಸಿಗ್ತದೆ ನಾಳೆ ಸಿಗ್ತಾರೆ, ನೀವು ಸರಿ ಹೋಗ್ತೀರಾ ಅಂತ ಕಾಯ್ಕೊಂಡಿದ್ದೀನಲ್ರಿ, ನೀನು ಕಾಯ್ತಿರೋದೇ ತಪ್ಪು. ಇವಾಗ ನೀನು ಏನೇ ಕೇಳಬೇಕಾದ್ರು ಅಲ್ಲ ರೀ ಇವಾಗ ನಿಮ್ಮ ಜೊತೆ ನಾನು ಮದುವೆ ಆಗಿರೋದು ಆ ಬ್ರಹ್ಮ ಬಸದ ಗಂಟು ರೀ, ಆ ದೇವ್ರು ಮಾಡಿರೋ ನಿರ್ಣಯ, ಇದು ತಪ್ಪು ಅಂತ ಹೇಳ್ತಿದ್ದೀರಾ ನೀವು. ಹೌದು ನಿಮ್ಮ ಜೊತೆ ನನಗೆ ಇರೋಕ್ಕೆ ಇಷ್ಟ ಇಲ್ಲ, ನೀನು ಹಂಗೂ ಕೇಳಬೇಕು ಅಂದರೆ ನಮ್ಮಿಬ್ಬರು ಮದುವೆ ಯಾಕೆ ಮಾಡಿಸ್ತೀನಿ ಅಂತ ದೇವ್ರನ್ನೇ ಹೋಗಿ ಕೇಳು ಅಂತ ವಿವೇಕ್ ಹೇಳ್ತಾರೆ. ದೇವ್ರನ್ನ ಇದನ್ನೆಲ್ಲ ಕೇಳೋಕ್ಕಾಗತ್ತಾ, ಇವಾಗ ತಂದೆ ತಾಯಿ ನಮಗೆ ಜನ್ಮ ಕೊಡ್ತಾರೆ, ನೀವು ಜನ್ಮ ಕೊಟ್ಟಿದ್ದು ಯಾಕೆ ಅಂತ ನಾವು ಕೇಳೋಕ್ಕಾಗತ್ತಾ, ಅದೇ ರೀ ಇದು ಅಂತಂದಾಗ ನೋಡು ಪುಣ್ಯವತಿ ಇದೆಲ್ಲ ನನ್ನ ಹತ್ರ ಹೇಳೋಕ್ಕೆ ಬರಬೇಡ, ಇದು ಯಾವುದೂ ನನ್ನ ತಲೆಗೆ ಹೋಗಲ್ಲ, ಅದು ಹೇಳ್ತಿದ್ದೀನಲ್ಲ ನನಗೆ ನೀನು ಅಂದರೆ ಇಷ್ಟ ಇಲ್ಲ, ಅದಕ್ಕೆ ನಾನು ಹೇಳ್ತಾ ಇರೋದು ಅಂದರೆ ಎಷ್ಟು ಸುಲಭವಾಗಿ ಹೇಳ್ಬಿಟ್ರಲ್ವ ಇಷ್ಟ ಇಲ್ಲ ಅಂತ ಹೇಳ್ಬಿಟ್ಟು. ನಿಮಗೋಸ್ಕರ ನಾನು ಇಷ್ಟು ದಿವಸದಿಂದ ನೀವು ಬದಲಾಯ್ತೀರ ಅಂತ ಕಾಯ್ತಾ ಇದ್ದೀನಿ ರೀ. ಸರಿ ನಾನು ಇಲ್ಲಿ ಯಾಕೆ ಇರಬೇಕು, ನಿಮ್ಮ ಪ್ರೀತಿ ಇಲ್ಲ, ನಿಮ್ಮ ವಿಶ್ವಾಸ ಇಲ್ಲ, ನಿಮ್ಮ ಗೌರವ ಇಲ್ಲ, ಹೆಂಡ್ತಿನ ಆಸೆ ಇಲ್ಲ, ನಾನು ಒಂದು ಹೆಣ್ಣು ರೀ, ನನಗೂ ಆಸೆ ಕನಸು ಎಲ್ಲ ಇರುತ್ತೆ, ಆ ಕನಸನ್ನೆಲ್ಲ ನಾನು ನುಂಗ್ಕೊಂಡು ನಿಮ್ಮ ಜೊತೆ ಜೀವನ ಮಾಡ್ತಿದ್ದೀನಿ ರೀ ಅಂತ ಅಂದ್ಬಿಟ್ಟು ಪ್ರತಿಯೊಂದು ಗೌರವ ವಿವೇಕ್ ಮಾತಾಡೋದೆಲ್ಲ ದಿನ ಬಂದವ್ರು ಕೇಳಿಸ್ಕೊಂಡ್ಬಿಡ್ತಾರೆ, ಅವ್ರಿಗೇನೂ ಗೊತ್ತಿರಲ್ಲ. ಅಂದರೆ ಇಷ್ಟು ದಿವಸ ಎಲ್ಲರ ಮುಂದೆನೂ ಹೆಂಡ್ತಿ ಜೊತೆ ಚೆನ್ನಾಗಿದ್ದೀನಿ ಅಂತ ನೀವು ನಾಟಕ ಆಡ್ತಿದ್ರು ಅಂದಾಗ ನಾಟಕ ಅಂತ ಅಲ್ಲ, ಕಷ್ಟಪಟ್ಟು ಜೀವನ ಮಾಡ್ತಿದ್ದೀನಿ ಅಷ್ಟೇ ಅಂತ ವಿವೇಕ್ ಹೇಳ್ತಾರೆ. ನೋಡಿ ಈ ಕಷ್ಟಪಟ್ಟು ಜೀವನ ನಿನ್ನ ಜೊತೆ ನಡೆಸೋದೇನು ಬೇಕಾಗಿಲ್ಲ ಅಂದಾಗ ಬೇಕಾಗಿಲ್ಲ ಅಂದರೆ ಬೇಡ ಬಿಡು ಅಂದಾಗ ಎಷ್ಟು ಸುಲಭವಾಗಿ ಹೇಳ್ಬಿಟ್ರಲ್ವ ಬೇಡ ಬಿಡು ಅಂತ. ಇದು ಸುಮ್ಮನೆ ನಿಮ್ಮ ಜೊತೆ ಟಿಕೆಟ್ ತೊಗೊಂಡು ಮಾಡ್ತಿರೋ ಪ್ರಯಾಣ ಅಲ್ಲ ರೀ, ಎಲ್ಲಿ ಬೇಕೋ ಅಲ್ಲಿ ನಾನು ನಿಲ್ದಾಣ ಬಂತು ನಾನು ಇಳಿಬೇಕು, ನಾನು ಇಳಿದೋಗ್ಬೇಕು ಅನ್ನೋಕ್ಕೆ ಅಲ್ಲ ರೀ, ಇದು ಬದುಕಿನ ಪ್ರಯಾಣ. ನಾವು ಕಷ್ಟ ಆಗಲಿ ಸುಖ ಆಗಲಿ ಜೀವನ ಪೂರ್ತಿ ಬದುಕಿನ ಪ್ರಯಾಣದಲ್ಲೇ ನಾವು ಜೊತೆಲೇ ಸಂಸಾರ ಮಾಡಬೇಕು, ಜೊತೆಲೇ ನಡಿಬೇಕು, ಜೊತೆಲೇ ಪ್ರಯಾಣ ಮಾಡ್ಕೊಂಡು ಹೋಗ್ತಾ ಇರಬೇಕು ನಾವು. ಅದನ್ನು ಬಿಟ್ಬಿಟ್ಟು ನೀವು ಯಾರೋ ಟಿಕೆಟ್ ತೊಗೊಂಡು ಪ್ರಯಾಣ ಮಾಡ್ತಾರಲ್ಲ ಆ ಥರ ಹೇಳ್ತಾ ಇದ್ದೀರಲ್ಲ ನೀವು ಅಂದಾಗ ನೋಡು ಪುಣ್ಯವತಿ ಇದೆಲ್ಲ ನನ್ನ ತಲೆಗೆ ಹೋಗಲ್ಲ, ಇವೆಲ್ಲ ನೀನು ನನಗೇನು ಹೇಳೋಕ್ಕೆ ಬರಬೇಡ, ನಾನು ಹೇಳ್ತಿದ್ದೀನಲ್ಲ ನಿನ್ನ ಜೊತೆ ನನಗಿರೋಕ್ಕೆ ಇಷ್ಟ ಇಲ್ಲ ಅಷ್ಟೇ ಅಂದಾಗ ಇಷ್ಟ ಇಲ್ವಾ ಅಂದಾಗ ಹೌದು ಇಷ್ಟ ಇಲ್ಲ ಅಂತಲೇ ಹೇಳ್ತಾ ಇದ್ದೀನಿ ತಾನೆ, ಇಷ್ಟ ಇಲ್ಲ ಅಂತಲೇ ನಾನು ಇಷ್ಟೆಲ್ಲ ಹೇಳ್ತಾ ಇರೋದು, ಇಷ್ಟು ನೀನು ಅರ್ಥ ಮಾಡ್ಕೊಳಕ್ಕಾಗಲಿಲ್ವ ನಿನ್ನ ಕೈಲಿ ಅಂತ ಅಂದ್ಬಿಟ್ಟು ವಿವೇಕ್ ಹೇಳ್ತಾರೆ. ಅಂದರೆ ಇಷ್ಟ ಇಲ್ದಲ್ಲೇ ನಿಮ್ಮ ಜೊತೆ ಇಷ್ಟು ದಿವಸ ನಾನು ಸಂಸಾರ ಮಾಡ್ತಿದ್ದೀನಿ ನಾನು, ಅದು ನಿನಗೆ ಕೇಳ್ಕೊ ಅಂದಾಗ ರೀ ನೀವು ಇಷ್ಟು ದಿವಸ ಬದಲಾಗ್ತೀರಂತ ನಾನು ಕಾಯ್ತಾ ಇದ್ದೆ ರೀ ಅಂದಾಗ ನಿಮ್ಮಿಂದ ನಾನು ಇದನ್ನೇ ನಿರೀಕ್ಷೆ ಮಾಡಿರಲಿಲ್ಲ ರೀ, ನೀವು ಈ ಥರ ನನ್ನನ್ನು ನಡೆಸ್ಕೋತೀರಂತ ನಾನು ಅಂದ್ಕೊಂಡಿರಲಿಲ್ಲ ರೀ ಅಂತ ಅಂದ್ಬಿಟ್ಟು ಗೌರಿ ಹೇಳ್ತಾಳೆ. ಮತ್ತು ಇನ್ನೇನು ಕಮ್ಮಿ ಆಗಿದೆ ನಿನಗೆ, ಇಲ್ಲಿ ಹಣ ಇದೆ, ಆಸ್ತಿ ಇದೆ, ಎಲ್ಲ ಇದೆ, ನೀನು ಬೇಕಾಗಿ ಜೀವನ ನಡೆಸ್ಕೊಂಡು ಹೋಗ್ಬೋದು, ಆರಾಮಾಗಿರ್ಬೋದು, ಹೊಟ್ಟೆ ತುಂಬ ಊಟ ಬಟ್ಟೆ ಎಲ್ಲ ಇದೆಯಲ್ಲ ಇಲ್ಲಿ, ಇನ್ನೇನು ನಿನಗೆ ಕಮ್ಮಿ ಆಗಿದೆ, ಈ ಮನೇಲಿ ಎಲ್ಲ ಸಿಗುತ್ತಲ್ಲ ನಿನಗೆ ಅಂತ ಅಂದ್ಬಿಟ್ಟು ವಿವೇಕ್ ಹೇಳ್ತಾರೆ. ಅವಾಗ ಎಲ್ಲ ಸಿಗ್ಬೋದು ರೀ, ಆದರೆ ನನಗೆ ಬೇಕಾಗಿರೋ ಸಿಗ್ತಾ ಇಲ್ವಲ್ಲ ಅಂತ ಅಂದ್ಬಿಟ್ಟು ಗೌರಿ ಕೇಳ್ತಾಳೆ. ಏನು ಅಂದಾಗ ಪ್ರೀತಿ ರೀ, ಒಂದು ಬಗ್ಸೆ ಪ್ರೀತಿಗೋಸ್ಕರ ಕಾಯ್ತಾ ಇದ್ದೀನಿ ರೀ, ಒಂದು ಬಗ್ಸೆ ಪ್ರೀತಿ ನಿಮ್ಮಿಂದ ಸಿಗುತ್ತೆ ಅಂತ ನಾನು ಕಾಯ್ತಾ ಇದ್ದೀನಿ ರೀ, ಅದು ನಿಮ್ಗೆ ಅರ್ಥ ಆಗ್ತಿಲ್ಲಲ್ವ, ನನಗೆ ಇಲ್ಲೇನೂ ಬೇಡ ರೀ, ನಂಗೆ ನಿಮ್ಮ ಪ್ರೀತಿ ಬೇಕು ರೀ, ನನಗೂ ಆಸೆ ಕನಸು ಎಲ್ಲ ಇದೆ ರೀ, ದಯವಿಟ್ಟು ನಾನು ಯಾಕೆ ನೀವು ಅರ್ಥ ಮಾಡ್ಕೊತಾ ಇಲ್ಲ ಅಂತ ಅಂದ್ಬಿಟ್ಟು ಗೌರಿ ಹೇಳ್ತಾಳೆ. ನೋಡು ಅದು ಯಾವತ್ತೂ ನಿಂಗೆ ಸಿಗಲ್ಲ, ಪ್ರೀತಿ ಅಂತ ನೀನು ಕಾಯ್ಕೊಂಡಿದ್ರೆ ಈ ಪ್ರೀತಿ ಯಾವತ್ತೂ ನಿನಗೆ ಸಿಗಲ್ಲ ಅಂದಾಗ ಸಿಗುತ್ತೆ ಅಂತಲೇ ರೀ ನಾನು ಕಾಯ್ತಾ ಇದ್ದೀನಿ, ಮರುಭೂಮಿಯಲ್ಲಿ ಮರೀಚಿಕೆ ಬಂದಾಗ ನಾನು ಕಾಯ್ತಾ ಇದ್ದೀನಿ ರೀ, ಇಷ್ಟು ನಿಮ್ಗೆ ಅರ್ಥ ಆಗ್ತಿಲ್ವಾ ಅಂದಾಗ ನೋಡು ನನಗೇನು ಅರ್ಥ ಆಗ್ತಿಲ್ಲ, ನಾನು ನಿನ್ನ ಜೊತೆ ಭಾಳಕ್ಕೆ ಇಷ್ಟ ಇಲ್ಲ ಇನ್ನೆಷ್ಟೊತ್ತಿ ನಿನ್ಗೆ ಹೇಳಬೇಕು ನಾನು ಅಂತ ಅಂದ್ಬಿಟ್ಟು ವಿವೇಕ್ ಹೇಳ್ತಾರೆ. ಅವಾಗ ಸರಿ ಇವಾಗ ನಾನು ಏನು ಮಾಡಬೇಕು ಅಂದ್ರೆ ನಿನ್ನಿಷ್ಟ, ನೀನೇನಾರು ಮಾಡ್ಕೊ, ನನ್ನ ಯಾಕೆ ಹೇಳ್ತಾ ಇದೆಯಾ ಅಂತಂದಾಗ ಸರಿ ಬಿಡಿ ಆಯಿತು, ನಿಮಗೆ ನನ್ನ ಜೊತೆ ಭಾಳಕ್ಕೆ ಇಷ್ಟ ಇಲ್ಲ ಅಂದಮೇಲೆ ನಾನು ನಿಮ್ಮ ಜೊತೆ ಪ್ರಯಾಣ ಮಾಡೋಕ್ಕೂ ಇಷ್ಟ ಇಲ್ಲ ರೀ, ನನಗೆ ನಿಮ್ಮ ಜೊತೆ ಪ್ರಯಾಣ ಮುಂದುವರ್ಸೋಕ್ಕೂ ಇಷ್ಟ ಇಲ್ಲ, ಪ್ರಯಾಣ ಮಾಡೋಕ್ಕೂ ಇಷ್ಟ ಇಲ್ಲ ಅಷ್ಟೇ, ನಾನು ತೀರ್ಮಾನ ತೊಗೊತೀನಿ ಅಂದಾಗ ಸರಿ ತಗೋ ಅಂದಾಗ ಸರಿ ರೀ ಆಯಿತು, ನಾನು ಈ ಮನೆಯವರೆಲ್ಲರೂ ಖುಷಿಯಾಗಿರಲಿ, ನಗ್ನಗ್ತಾ ಇರಲಿ, ಸಂತೋಷವಾಗಿರಲಿ ಅಂತ ಎಲ್ರಿಗೋಸ್ಕರ ನಿಮ್ಮ ಜೊತೆ ನಾನು ಹೆಂಡ್ತಿ ಗಂಡ ಖುಷಿಯಾಗಿದ್ದಾರೆ ಅಂತ ಅಂದ್ಬಿಟ್ಟು ನಾನು ಇದ್ದೆ, ಆದರೆ ನಿಮಗೆ ಇಷ್ಟ ಇಲ್ಲ ಅಂದಮೇಲೆ ನಾನು ಯಾಕೆ ಇರಬೇಕು, ಆಯಿತು ಬಿಡಿ ಅಂತಂದಾಗ ಸರಿ ನಿನ್ನ ಡಿಸೈಡ್ ನೀನೇನೋ ನೀನು ಮಾಡ್ಕೊ ಅಷ್ಟೇನೇನೆ ಅಂತ ಅಂದ್ಬಿಟ್ಟು ವಿವೇಕು ಗೌರಿ ಜಗಳ ಮಾಡ್ತಿರೋದನ್ನ
ತಾತ ಎಲ್ಲ ಕೇಳಿಸ್ಕೊಂಬಿಡ್ತಾರೆ. ಹಿಂಗೆ ಬಂದವ್ರು ಕೇಳಿಸ್ಕೊಂಡು, ಅಯ್ಯೋ ಇವರಿಬ್ರು ಈ ಥರನ, ಅಂದರೆ ವಿವೇಕು ಇಷ್ಟು ದಿವಸ ಇವಳ ಜೊತೆ ಸುಮ್ಮನೆ ಗಂಡ ಹೆಂಡ್ತಿ ಥರ ಇವರಿಬ್ರು ನಾಟಕ ಆಡ್ಕೊಂಡು ಜೀವನ ಮಾಡ್ತಿದ್ದೀರಾ ಅಂತ ಅಂದ್ಬಿಟ್ಟು ತಾತ ಅವ್ರಿಗೆ ತುಂಬ ಬೇಜಾರಾಗ್ಬಿಡ್ತೈತೆ. ತುಂಬ ಬೇಜಾರ್ಕೊಂಡು ನೊಂದ್ಕೊಂಡು ಅಲ್ಲಿಂದ ಹೊಂಟ್ಬಿಡ್ತಾರೆ. ಗೌರಿನೂ ತುಂಬ ಬೇಜಾರು ಕಣ್ಣಲ್ಲಿ ನೀರು ಹಾಕ್ಬಿಡ್ತಾಳೆ. ನಾನು ನಿಮ್ಮ ಜೊತೆ ಇರೋಕ್ಕೆ ಇಷ್ಟ ಇಲ್ಲ, ನಿನ್ನ ಜೊತೆ ಇರೋಕ್ಕೆ ಇಷ್ಟ ಇಲ್ಲ ಅಂತ ಹೇಳ್ಬಿಡ್ತಾರಲ್ಲ. ಅದರಿಂದ ಆಯಿತು ಬಿಡಿ, ನಿಮ್ಮ ಜೊತೆ ಪ್ರಯಾಣ ಮಾಡೋಕ್ಕೂ ನನಗಿಷ್ಟ ಇಲ್ಲ, ನನ್ನ ಪ್ರಯಾಣ ನಾನು ಇಲ್ಲೇ ನಿಲ್ಲಿಸ್ತೀನಿ ಅಂತ ಅಂದ್ಬಿಟ್ಟು ಗೌರಿ ಹೇಳ್ಬಿಡ್ತಾಳೆ. ಇವತ್ತಿನ ಸಂಚಿಕೆಯಲ್ಲಿ ಮುಗೀತೆ ಸ್ನೇಹಿತರೆ. ಮುಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ತಿಳಿಸ್ಕೊಡ್ತೀನಿ. ಈ ಸಂಚಿಕೆ ನಿಮ್ಗೆ ಇಷ್ಟ ಆಗಿರೋ ದಯವಿಟ್ಟು ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪ್ಲೀಸ್ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಯಾರ್ಯಾರು ವಿಡಿಯೋ ನೋಡಿದಿರಾ, ಸಪೋರ್ಟ್ ಮಾಡಿದಿರಾ, ಸಬ್ಸ್ಕ್ರೈಬ್ ಆಗಿರೋ ಎಲ್ಲರಿಗೂ ತುಂಬ 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 ಧನ್ಯವಾದಗಳು. ದಯವಿಟ್ಟು ಮೊದಲ ನೋಡೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಮುಂದಿನ ಸಂಚಿಕೆಯಲ್ಲಿ ಸಿಗ್ತೀನಿ. ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್.